ಹಾಸನದ ಬೇಲೂರು ಬಳಿ ಮರಗಳ ಮಾರಣ ಹೋಮ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ತಮ್ಮ ವಿಕ್ರಮ್ ಸಿಂಹ ಮರ ಕಡಿಸಿದ್ರ ಅನ್ನುವಂತ ಪ್ರಶ್ನೆ ಬರ್ತಾ ಇದೆ. ಮರಗಳ ಮಾರಣ ಹೋಮ ಆಗಿದೆ. ಈ ಒಂದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಸಂಸದ ಪ್ರತಾಪ್ ಸಿಂಹ ಸಹೋದರನ ಹೆಸರು ಕೇಳಿ ಬರ್ತಾ ಇದೆ. 10 ಎಕರೆಯಲ್ಲಿದ್ದಂತ ಮರಗಳನ್ನ ಕದಿಯಲು ವಿಕ್ರಮ್ ಸಿಂಹ ಯತ್ನ ಮಾಡಿದ್ರ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳಿದೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ವಿಕ್ರಮ್ ಸಿಂಹ ಮೇಲೆ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸಾಮಾಜಿಕ ಜಾಲತಾಣದಲ್ಲಿ ಎಕ್ಸ್ನಲ್ಲಿ ಕಾಂಗ್ರೆಸ್ ಆರೋಪ ಮಾಡಿದೆ. ಅಧಿಕಾರಿಗಳಿಂದ ಸಂಸದರ ಸಹೋದರನ ರಕ್ಷಣೆ ಮಾಡಲಾಗಿದೆ ಅಂತ ಕಾಂಗ್ರೆಸ್ ಗರಂ ಆಗಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿರುವಂತದ್ದು ರಾಜ್ಯ ಕಾಂಗ್ರೆಸ್. ವಿಕ್ರಮ್ ಸಿಂಹ ವಿರುದ್ಧ ಇನ್ನೂ ದಾಖಲಾಗಿಲ್ಲ ಎಫ್ಐಆರ್. ಜಾಗದ ಮಾಲೀಕರ ವಿರುದ್ಧ ಮಾತ್ರ ಎಫ್ಐಆರ್ ದಾಖಲಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಅನ್ನುವಂಥ ಒಂದಿಷ್ಟು ಶಂಕೆ ಇದೆ. ಅಣ್ಣ ಪ್ರತಾಪ್ ಸಿಂಹ ಸಂಸತ್ ದಾಳಿಕೋರರಿಗೆ ಪಾಸ್ ನೀಡುವ ಕೆಲಸದಲ್ಲಿದ್ದರೆ ತಮ್ಮ ವಿಕ್ರಮ್ ಸಿಂಹ ಸಿನಿಮೀಯ ಮಾದರಿಯಲ್ಲಿ ಮರಗಳತನದಲ್ಲಿ ತೊಡಗಿದ್ದಾನೆ. ವಿಕ್ರಮ್ ಸಿಂಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮರಗಳನ್ನು ಕಡಿದು ಸಾಗಾಟ ನಡೆಸಿದ್ದಾರೆ. ತಹಶೀಲ್ದಾರ್ ಮಮತಾ ಅವರ ಮೂಲಕ ಬೆಳಕಿಗೆ ಬಂದಿದೆ ಅಂತ ಕಾಂಗ್ರೆಸ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕಿಡಿಕಾರಿದೆ. ಹಾಗಿದ್ರೆ ಇವರಿಗೆ ಯಾರು ಅನುಮತಿ ಕೊಟ್ಟರು, ಯಾರ ಅನುಮತಿ ಮೇರೆಗೆ ಈ ಮರಗಳನ್ನು ಕಡಿಯಲಾಗಿತ್ತು, ಯಾಕಿನ್ನೂ ಎಫ್ಐಆರ್ ದಾಖಲಾಗಿಲ್ಲ, ಆ ಜಾಗದ ಮಾಲೀಕರ ಮೇಲೆ ಮಾತ್ರ ಯಾಕಿಲ್ಲಿ ಎಫ್ಐಆರ್ ದಾಖಲಾಗಿದೆ, ಇಲ್ಲಿ ಇವ್ರು ಇರಲಿಲ್ಲ ಅಂದರೆ ಇವ್ರ ಹೆಸರು ಯಾಕೆ ತಳಕು ಹಾಕ್ಕೊಳ್ತಾ ಇತ್ತು, ಈ ರೀತಿಯಾದಂಥ ಹಲವು ಪ್ರಶ್ನೆಗಳಿದೆ. ಅದಕ್ಕೆ ಅವರೇ ಸ್ಪಷ್ಟನೆ ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ಅರಣ್ಯ ಇಲಾಖೆ ಕೂಡ, ಅರಣ್ಯ ಅಧಿಕಾರಿಗಳು ಕೂಡ ಇಲ್ಲಿ ಸ್ಪಷ್ಟನೆ ನೀಡಬೇಕಾಗುತ್ತೆ. ಯಾಕಂದರೆ ಇವರ ಕುಮ್ಮಕ್ಕಿದೆಯಾ, ಇವರ ಒಂದು ರಕ್ಷಣೆ ಇದೆಯಾ ಇಲ್ಲಿ ಇವ್ರ ಮೇಲೆ, ವಿಕ್ರಮ್ ಸಿಂಹ ಮೇಲೆ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳಿದೆ. ನೋಡೋಣ ಏನಾಗುತ್ತೆ ಅಂತ. ತನಿಖೆ ಆದಮೇಲೆ ಗೊತ್ತಾಗುತ್ತೆ ಯಾರು ಮರಗಳನ್ನು ಕಡಿಸಿದ್ರು, ಮರಗಳನ್ನು ಎಷ್ಟು ದಿನದಿಂದ ಕಡಿಸಲಾಗ್ತಾ ಇತ್ತು, ಎಷ್ಟು ಮರಗಳನ್ನು ಮಾರಾಟ ಮಾಡಲಾಗಿದೆ ಅನ್ನುವಂಥದ್ದು ಈಗ ಗೊತ್ತಾಗಬೇಕಾಗಿದೆ. ಸದ್ಯಕ್ಕಂತೂ ತಹಶೀಲ್ದಾರ್ ಅವರು ತೆರಳಿ ಪರಿಶೀಲನೆ ಮಾಡಿದ ಬಳಿಕ ಮತ್ತಷ್ಟು ಮಾಹಿತಿ ಸಿಕ್ಕಿದೆ. ಸೊ ಹಾಗಾಗಿ ಈ ಹಿಂದೆ ಎಷ್ಟು ಮರಗಳನ್ನು ಕಡಿಯಲಾಗಿತ್ತು, ಸುಮಾರು 10 ಎಕರೆ ಪ್ರದೇಶದಲ್ಲಿರುವಂತಹ ಬಹಳಷ್ಟು ಕೋಟ್ಯಾಂತರ ಬೆಲೆ ಬಾಳುವಂತಹ ಮರಗಳನ್ನು ಕಡಿದು ಸಾಗಾಟ ಮಾಡಿದ್ದಾರೆ ಅನ್ನುವಂಥ ಆರೋಪ ಇಲ್ಲಿ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅವರ ವಿರುದ್ಧ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಬರೀ ಆ ಜಾಗದ ಮಾಲೀಕರಿಗೆ ಮಾತ್ರ ಇಲ್ಲಿ ಎಫ್ಐಆರ್ ಮಾಡಲಾಗಿದೆಯಂತೆ. ಹಾಗಿದ್ರೆ ಇವ್ರ ಮೇಲೆ ಯಾಕೆ ಎಫ್ಐಆರ್ ಆಗಿಲ್ಲ? ಸೊ ಏನಾಗಿದೆ ಇಲ್ಲಿ, ಅವರವರ ಮಧ್ಯೆ ಏನೆಲ್ಲ ಮಾತುಕತೆ ಆಗಿದೆ, ಸೊ ಇಲ್ಲಿ ಮರ ಕಡಿಯೋದಕ್ಕೆ ಯಾರು ಅನುಮತಿ ಪಡ್ಕೊಂಡಿದ್ರು, ಇದೆಲ್ಲವೂ ಕೂಡ ಈಗ ತನಿಖೆ ಆದಮೇಲೆ ಬಯಲಾಗಬೇಕಾಗಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಬೆಳಗ್ಗೆಯಿಂದಲೂ ಕೂಡ ಈ ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ದೀವಿ. ಅದೇ ರೀತಿಯಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಕೂಡ ನಾವು ಕರೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದೆ. ನ್ಯೂಸ್ 18 ತಹಶೀಲ್ದಾರ್ ಇರ್ಬೋದು, ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, ಅವರೆಲ್ಲರಿಗೂ ಕೂಡ ಕರೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದೆ. ಆದರೆ ಯಾರು ಕೂಡ ನಮ್ಮ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸದ್ಯಕ್ಕಂತೂ ಈಗ ತಹಶೀಲ್ದಾರ್ ಅವರೇ ತೆರಳಿ ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಿದ ಬಳಿಕನೇ ಇದೆಲ್ಲ ಮಾಹಿತಿ ಈಗ ಹೊರಬಿದ್ದಿರುವಂಥದ್ದು. ಸೊ ಯಾಕಿಲ್ಲಿ ಅಧಿಕಾರಿಗಳು ಈ ರೀತಿ ಮಾಡಿದ್ರು, ಇಲ್ಲಿ ಅಧಿಕಾರಿಗಳಿಗೆ ಈ ಒಂದು ಅಧಿಕಾರ ಕೊಟ್ಟವರು ಯಾರು ಅನ್ನುವಂಥ ಪ್ರಶ್ನೆ ಇದೆ ಈಗ. ಯಾಕಂದರೆ ಕಾಂಗ್ರೆಸ್ಸೇ ಇಲ್ಲಿ ಟ್ವೀಟ್ ಮಾಡಿ ಕಿಡಿಕಾರ್ತಾ ಇದೆ. ಸೊ ಅಧಿಕಾರಿಗಳು ಇಲ್ಲಿ ಶಾಮೀಲಾಗಿದ್ದಕ್ಕೆ ಇಷ್ಟೆಲ್ಲ ದೊಡ್ಡ ಮಟ್ಟದ ಮರಗಳ ಮಾರಣ ಹೋಮ ಆಗಿದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಮರಗಳನ್ನು ಮಾರಾಟ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ತಹಶೀಲ್ದಾರ್ ಶ್ಯಾಮ್ಲಾ ಅವರು ಕೂಡ ತೆರಳಿದ್ದಾರೆ, ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ನಾವು ಕೂಡ ನ್ಯೂಸ್ 18 ತಂಡ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಫೋನ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದೆ. ಆದರೆ ಯಾರು ಕೂಡ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು, ಅಲ್ಲಿನ ಅಧಿಕಾರಿಗಳನ್ನು ಕರೆಸಬೇಕು, ಚರ್ಚೆ ಮಾಡಬೇಕು. ಇಲ್ಲಿ ಏನಾಗಿದೆ ಏನಿಲ್ಲ ಅದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆ ಆಗಬೇಕು. IAS ಅಧಿಕಾರಿಗಳ ವಿರುದ್ಧ KS ಅಧಿಕಾರಿ ದೂರನ್ನ ಕೊಟ್ಟಿದ್ದಾರೆ. IAS ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಸಿಎಂಗೆ ದೂರನ್ನ ಕೊಡಲಾಗಿದೆ. ಅಮಾನತಾಗಿರುವಂತಹ ಆನೇಕಲ್ ತಹಶೀಲ್ದಾರ್ ಶಿವಪ್ಪ ಲಮಾಣಿ ಅವರು ದೂರನ್ನ ಕೊಟ್ಟಿದ್ದಾರೆ. IAS ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಸಿಎಂಗೆ ದೂರನ್ನ ಕೊಡಲಾಗಿದೆ. ಆನೇಕಲ್ನ ತಹಶೀಲ್ದಾರ್ ಶಿವಪ್ಪ ಲಮಾಣಿ ಅವರು ಅಮಾನತಾಗಿದ್ದಾರೆ. ಈಗ ಅವರು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಬಹಳಷ್ಟು ಕಿರುಕುಳ ಇದೆ ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಿ ಒಂದೇ ವರ್ಷದಲ್ಲಿ 4 ಬಾರಿ ಅಮಾನತನ್ನ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಬೆಂಗಳೂರು ಪ್ರಾದೇಶಿಕ ಆಯುಕ್ತ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ವಿರುದ್ಧ ದೂರನ್ನ ಕೊಡಲಾಗಿರುವಂಥದ್ದು. ಒಂದೇ ವರ್ಷದಲ್ಲಿ 4 ಬಾರಿ ಅಮಾನತನ್ನ ಮಾಡಿದ್ದಾರೆ. ಹಾಗಾಗಿ ಬಹಳಷ್ಟು ಕಿರುಕುಳ ಕೊಟ್ಟಿದ್ದಾರೆ. ಬೆಂಗಳೂರು ಪ್ರಾದೇಶಿಕ ಆಯುಕ್ತ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರ ವಿರುದ್ಧ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಏಪ್ರಿಲ್ 12ರಂದು ಮೊದಲ ಬಾರಿಗೆ ಅಮಾನತನ್ನ ಮಾಡಲಾಗಿತ್ತು. ಅಮಾನತು ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡಿತ್ತು. ಸರ್ಕಾರದ ಆದೇಶವನ್ನ ರದ್ದು ಮಾಡಿದಂಥ ಹೈಕೋರ್ಟ್ ಅದಾದ ಬಳಿಕ ಅಕ್ಟೋಬರ್ 11ರಂದು 2ನೇ ಬಾರಿಗೆ ಅಮಾನತು ಮಾಡಲಾಗುತ್ತೆ. ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗುತ್ತೆ.
ಆಗ ಕರ್ನಾಟಕ ರಾಜ್ಯ ಆಡಳಿತ ಮಂಡಳಿಗೆ ಮೇಲ್ಮನವಿ ಸಲ್ಲಿಸಲಾಗುತ್ತೆ. ಅದಾದ ಬಳಿಕ ಅಕ್ಟೋಬರ್ 17ರಂದು ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆಯನ್ನ ಮಾಡಲಾಗುತ್ತೆ. ತಡೆಯಾಜ್ಞೆ ಕಾರಣ ತಹಶೀಲ್ದಾರ್ ಆಗಿ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾರೆ. ಅದಾದ್ಮೇಲೆ ಕೆಎಟಿ ಆದೇಶವನ್ನ ಹೊರಡಿಸ್ತಾರೆ. ಸರ್ಕಾರಕ್ಕೆ ಸಲ್ಲಿಸಿಲ್ಲ ಎಂದ ಮತ್ತೆ ಅಮಾನತು ಮಾಡಲಾಗುತ್ತೆ. ಇಲ್ಲಿ ಅಮಾನತನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಲಾಗುತ್ತೆ. ಹೋಗಿದ್ದಂತಹ ತಹಶೀಲ್ದಾರ್ ಹೈಕೋರ್ಟ್ನಲ್ಲಿ ತಹಶೀಲ್ದಾರ್ ಶಿವಪ್ಪ ಲಮಾಣಿ ಪರ ಆದೇಶ ಕೂಡ ಹೊರಬರುತ್ತೆ. ಇದೇ ತಿಂಗಳು 19ರಂದು ಮತ್ತೆ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ವರ್ಷದಲ್ಲೇ 4 ಬಾರಿ ಅಮಾನತು ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಇಂದು ಹನುಮ ಸಂಕೀರ್ತನಾ ಯಾತ್ರೆ ನಡೀತಾ ಇದೆ. ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆಯನ್ನ ಮಾಡಲಾಗಿದೆ. ಯಾತ್ರೆ ಸಾಗುವ ಮಾರ್ಗದುದ್ದಕ್ಕೂ 30ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ಹಾಕಲಾಗಿದೆ. ಸುಮಾರು 10,000ಕ್ಕೂ ಅಧಿಕ ಹನುಮ ಭಕ್ತರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸರು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಹೈ ಅಲರ್ಟ್ ಕೂಡ ಆಗಿದ್ದಾರೆ. ಕಟ್ಟುನಿಟ್ಟಿನ ಬಿಗಿ ಭದ್ರತೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಂಕೀರ್ತನಾ ಯಾತ್ರೆ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ವಿವರಣೆಯನ್ನ ಕೊಟ್ಟಿದ್ದಾರೆ, ನೋಡೋಣ. ಸಾಕಷ್ಟು ವಿರೋಧಗಳ ನಡುವೆಯೂ ಕೂಡ ಶ್ರೀರಂಗಪಟ್ಟಣದ ಹನುಮ ಸಂಕೀರ್ತನ ಯಾತ್ರೆಗೆ ಅನುಮತಿಯನ್ನ ಕೊಡಲಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಈಗಾಗಲೇ ಕೇಸರಿ ಕಲರವ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ನಾನೀಗ ಒಂದಷ್ಟು ದೃಶ್ಯಗಳನ್ನ ತೋರಿಸ್ತೀನಿ. ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿಯ ವೃತ್ತ ಏನಿದೆ, ಆ ವೃತ್ತದಲ್ಲಿ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಹನುಮನ ಫ್ಲೆಕ್ಸ್ ಜೊತೆಗೆ ಕೇಸರಿಯ ಬಂಟಿಂಗ್ ಬ್ಯಾನರ್ಗಳನ್ನ ಈಗಾಗಲೇ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಹಾಕಿರುವಂತದ್ದು. ಈ ಬಾರಿ ದೊಡ್ಡ ಮಟ್ಟದಲ್ಲಿ ಹನುಮ ಸಂಕೀರ್ತನ ಯಾತ್ರೆಯನ್ನ ಮಾಡುವಂತಹ ಉದ್ದೇಶದಿಂದ ಈ ಒಂದು ಸಕಲ ತಯಾರಿಯನ್ನ ಹಿಂದೂ ಜಾಗರಣ ವೇದಿಕೆ ಮಾಡಿಕೊಂಡಿರುವಂತದ್ದು. ಇನ್ನು ಮತ್ತೊಂದು ಕಡೆ SDPI ಈ ಒಂದು ಯಾತ್ರೆಗೆ ಯಾವುದೇ ಕಾರಣಕ್ಕೂ ಅನುಮತಿಯನ್ನ ಕೊಡಬಾರದು, ಕೋಮು ಸೌಹಾರ್ದಕ್ಕೆ ಧಕ್ಕೆ ಆಗುತ್ತೆ, ಸಾಕಷ್ಟು ಕೋಮು ಗಲಭೆಗಳನ್ನ ಸೃಷ್ಟಿಸುವಂತಹ ಕೆಲಸ ಯಾತ್ರೆಯಲ್ಲಿ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಪೊಲೀಸ್ ಇಲಾಖೆಗೆ ಹೇಳಿ, ಅಂದ್ರೆ ದೂರಿನ ಮೂಲಕ ಯಾವುದೇ ಕಾರಣಕ್ಕೂ ಹನುಮ ಯಾತ್ರೆಗೆ ಅನುಮತಿಯನ್ನ ಕೊಡಬೇಡಿ ಅನ್ನುವಂತ ಒಂದು ಮನವಿಯನ್ನ ಇಟ್ಟಿತ್ತು. ಆದ್ರೂ ಕೂಡ ಈ ಒಂದು ಯಾತ್ರೆಗೆ ಅನುಮತಿ ಸಿಕ್ಕಿರುವಂತದ್ದು. ಇದರ ಜೊತೆಗೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಇಲ್ಲಿ ಹನುಮನ ಒಂದು ಫ್ಲೆಕ್ಸ್ ಅನ್ನ ಹಾಕಿರುವಂತದ್ದು. ಆ ಒಂದು ಹನುಮ ದಿಟ್ಟಿಸಿ ನೇರವಾಗಿ ಜಾಮಿಯಾ ಮಸೀದಿಯನ್ನ ನೋಡುವಂತ ಒಂದು ಫ್ಲೆಕ್ಸ್ ಅನ್ನ ಹಾಕಿರುವಂತದ್ದು. ಅದರ ಜೊತೆಗೆ ಆ ಫ್ಲೆಕ್ಸ್ ನ ಕೆಳಭಾಗದಲ್ಲಿ ತಣ್ಣಗಿರೋದು ನಮ್ಮ ಉದರ, ಕಟ್ಟುವವರೆಗೂ ಹನುಮ ಮಂದಿರ ಅನ್ನುವಂತಹ ಘೋಷ ವಾಕ್ಯವನ್ನ ಕೂಡ ಅದರಲ್ಲಿ ಬರೆದಿರುವಂತದ್ದು. ಹೀಗಾಗಿ ಇವತ್ತು ಹನುಮ ಸಂಕೀರ್ತನೆ ಯಾತ್ರೆಗೆ ಶ್ರೀರಂಗಪಟ್ಟಣ ಸಕಲ ರೀತಿಯಲ್ಲಿ ಸಜ್ಜಾಗಿದೆ. ಈ ಒಂದು ಯಾತ್ರೆಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ, ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಸಜ್ಜಾಗಿರುವಂತದ್ದು. ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರನ್ನ ಇವತ್ತು ಶ್ರೀರಂಗಪಟ್ಟಣದಲ್ಲಿ ನಿಯೋಜನೆ ಮಾಡಿರುವಂತದ್ದು. ನೀವೀಗ ದೃಶ್ಯದಲ್ಲಿ ನೋಡಬಹುದು, ಜಾಮಿಯಾ ಮಸೀದಿಯ ವೃತ್ತ ಏನಿದೆ, ಆ ವೃತ್ತದಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನ ಕೂಡ ಈಗಾಗಲೇ ಹಾಕಿರುವಂತದ್ದು. ಜೊತೆಗೆ ತಡೆಗೋಡೆಗಳನ್ನ ಕೂಡ ನಿರ್ಮಿಸಲಾಗಿದೆ. ಸಾಕಷ್ಟು ಬ್ಯಾರಿಕೇಡ್ಗಳನ್ನ ಕೂಡ ಹಾಕಿರುವಂತದ್ದು. 4 ಕಿಲೋಮೀಟರ್ ಹನುಮ ಸಂಕೀರ್ತನೆ ಯಾತ್ರೆ ನಡೆಯುತ್ತೆ, ಅಂದ್ರೆ ಸಾಗುವಂತದ್ದು. ಇಲ್ಲಿಂದ ಸಾಗಿ ಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಏನಿದೆ, ಅಲ್ಲಿ ಈ ಒಂದು ಸಂಕೀರ್ತನೆ ಯಾತ್ರೆ ಅಂತ್ಯವಾಗುತ್ತೆ. ಅದಾದ ಬಳಿಕ ಆ ಒಂದು ಜಾಗದಲ್ಲಿ, ಅಂದ್ರೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣ ಭಾಗದಲ್ಲಿ ಒಂದು ಸಭೆ, ಅಂದ್ರೆ ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ಹಿಂದೂ ಪರ ಸಂಘಟನೆಯ ಮುಖಂಡರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಮಾತನಾಡುವಂತ ಕೆಲಸವನ್ನ ಮಾಡ್ತಾರೆ. ಯಾವ ಉದ್ದೇಶಕ್ಕಾಗಿ ಈ ಒಂದು ಹನುಮ ಸಂಕೀರ್ತನೆ ಯಾತ್ರೆಯನ್ನ ಮಾಡಲಾಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಯಾವ ಕಾರಣಕ್ಕೆ ಈ ಒಂದು ಶೋಭಾಯಾತ್ರೆಯನ್ನ ಹೆಚ್ಚು ಮಾಡಲಾಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಜಾಮಿಯಾ ಮಸೀದಿಯ ಜಾಗದಲ್ಲಿ ಮತ್ತೆ ಹನುಮ ಮಂದಿರವನ್ನ ಸ್ಥಾಪನೆ ಮಾಡುವಂತ ಉದ್ದೇಶ ಯಾಕೆ, ಇಲ್ಲಿ ಯಾವ ಮೂಡಲ ಬಾಗಿಲು ಆಂಜನೇಯ ದೇವಸ್ಥಾನ ಇತ್ತು ಅದರ ಬಗ್ಗೆ ಮಾಹಿತಿಯನ್ನ ಕೊಡುವಂತ ಕೆಲಸಗಳು ಕೂಡ ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಆಗುವಂತದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಸುನಿಲ್ ಗೌಡ, ನ್ಯೂಸ್ 18. ಮಂಗಳೂರಿನಿಂದ ಬೆಂಗಳೂರಿಗೆ ತೆರಳಬೇಕಾಗಿದ್ದ ವಿಮಾನ ತಡವಾಗಿದೆ. ಏರ್ ಇಂಡಿಯಾ ಸಿಬ್ಬಂದಿಗೆ ಪ್ರಯಾಣಿಕರಿಂದ ಫುಲ್ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಬೆಂಗಳೂರಿಗೆ ನಿನ್ನೆ ರಾತ್ರಿ 8:15ಕ್ಕೆ ಹೊರಡಬೇಕಾಗಿದ್ದಂತಹ ವಿಮಾನ ತಡ ಆಗಿರುವಂಥದ್ದು. ವಿಮಾನ ತೆರಳೋದಕ್ಕೆ ತಡವಾಗಿದ್ದಕ್ಕೆ ಪ್ರಯಾಣಿಕರು ರೊಚ್ಚಿಗೆದ್ದಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏರ್ ಇಂಡಿಯಾ ಸಿಬ್ಬಂದಿ ಜೊತೆ ವಾಗ್ವಾದ ಆಗಿದೆ. ಕೊನೆ ಕ್ಷಣದಲ್ಲಿ ರದ್ದಾದ ಏರ್ ಇಂಡಿಯಾ ವಿಮಾನ ರಾತ್ರಿ 2:15ಕ್ಕೆ ಬೇರೊಂದು ವಿಮಾನದಲ್ಲಿ ಪ್ರಯಾಣಿಕರಿಗೆ ವ್ಯವಸ್ಥೆ ಮಾಡಲಾಗಿದೆ. ಬೇರೆ ವಿಮಾನದಲ್ಲಿ ಬೆಂಗಳೂರಿಗೆ ಕಳಿಸಿದ್ದಾರೆ ಏರ್ ಇಂಡಿಯಾ ಸಿಬ್ಬಂದಿ ಪ್ರಯಾಣಿಕರನ್ನ. ಕೆಲವರು ಆಸ್ಪತ್ರೆಗೆ ತೆರಳಬೇಕು, ಮಗು ಆಸ್ಪತ್ರೆಯಲ್ಲೇ ಇದೆ ಅಂತ
ಏರ್ ಇಂಡಿಯಾ ಸಿಬ್ಬಂದಿ ಜೊತೆ ಗಲಾಟೆಯನ್ನ ಕೂಡ ಮಾಡಿದ್ದಾರೆ. ಯಾವಾಗ ಫ್ಲೈಟ್ ಲೇಟ್ ಆಗ್ತಿದೆ ಅಂತ ಗೊತ್ತಾಯ್ತು. 10:45 ಗೆ ಫ್ಲೈಟ್ ಇದೆ, ಅದು ಫ್ಲೈಟ್ ಅದು ಬುಕ್ ಮಾಡ್ಕೊಳ್ಳಿ ಬನ್ನಿ ಅಷ್ಟೇ. ಈಗ ಹೆಂಗೆ ಅವ್ರು ಮೀಟ್ ಮಾಡಿ ಚೆನ್ನಾಗಿ ಹೋಗಿ ಅಂದ್ರಲ್ಲ, ಬನ್ನಿ. ಮತ್ತೆ 2 ಗಂಟೆ ಆಗಲ್ಲ ಮೇಡಮ್, ನಮ್ಗೆ 2 ಗಂಟೆವರೆಗೂ ನಾವು ಕಾಯಲ್ಲ. ಕೊಡಿ ಹಂಗಾರೆ ದುಡ್ಡು ಕೊಡಿ, 30,000 ದುಡ್ಡು ಕೊಡಿ ಹಂಗಾರೆ, ಕಳಿಸ್ತೀನಿ ಅವ್ರಿಗೆ. ನೋಡಿ ಏನಾರು ಆಯ್ತು ಅಂದ್ರೆ ಮತ್ತೆ ಆಗಲ್ಲ ಆಗಲ್ಲ. ಇಲ್ಲ, ನಂದಲ್ಲಿ ಹಾಸ್ಪಿಟಲ್ ಹೋಗ್ಲೇಬೇಕು, ನಾನು ವೈಟಿಂಗ್ ಮಾಡ್ತಾ ಇದ್ದಾರೆ, ನಾನು ಬುಕ್ ಮಾಡ್ಕೊಡಿ. ಅದಕ್ಕೆ ನಾನು ಬೇಗ ರಿಅರೇಂಜ್ ಮಾಡಿ ಅಲ್ಲಾಡಿಸ್ಬೇಡಿ. 10:45 ಗೆ ಫ್ಲೈಟ್ ಇದೆ, ಅದು ಫ್ಲೈಟ್ ಅದು ಬುಕ್ ಮಾಡ್ಕೊಳ್ಳಿ ಬನ್ನಿ ಅಷ್ಟೇ. ಈಗ ಹೆಂಗೆ ಅವ್ರು ಮೀಟ್ ಮಾಡಿ ಚೆನ್ನಾಗಿ ಹೋಗಿ ಅಂದ್ರಲ್ಲ, ಬನ್ನಿ. ಮತ್ತೆ 2 ಗಂಟೆ ಆಗಲ್ಲ ಮೇಡಮ್, ನಮ್ಗೆ 2 ಗಂಟೆವರೆಗೂ ನಾವು ಕಾಯಲ್ಲ. ಕೊಡಿ ಹಂಗಾರೆ ದುಡ್ಡು ಕೊಡಿ, 30,000 ದುಡ್ಡು ಕೊಡಿ ಹಂಗಾರೆ, ಕಳಿಸ್ತೀನಿ ಅವ್ರಿಗೆ. ಇಲ್ಲ ಸರ್, ಬರುತ್ತೆ ನಿಮ್ಮವ್ರು ಯಾರು ನೋಡಿ ಏನಾರು ಆಯ್ತು ಅಂದ್ರೆ ಮತ್ತೆ ಆಗಲ್ಲ ಆಗಲ್ಲ. ಇಲ್ಲ, ನಂದಲ್ಲಿ ಹಾಸ್ಪಿಟಲ್ ಹೋಗ್ಲೇಬೇಕು, ನಾನು ವೈಟಿಂಗ್ ಮಾಡ್ತಾ ಇದ್ದಾರೆ, ನಾನು ಬುಕ್ ಮಾಡ್ಕೊಡಿ. ಅದಕ್ಕೆ ಬುಕ್ ಮಾಡಿ. ಹನುಮಮಾಲೆ ವಿಸರ್ಜನೆ ಹಿನ್ನೆಲೆ ಶಾಸಕ ಜನಾರ್ದನ ರೆಡ್ಡಿಯಿಂದ ಹನುಮ ಮಾಲಾಧಾರಿಗಳಿಗೆ ರಗ್ಗು ವಿತರಣೆ ಮಾಡಲಾಗಿದೆ. ಅಂಜನಾದ್ರಿಯ ಕೆಳಭಾಗದಲ್ಲಿ ವೇದ ಪಾಠಶಾಲೆಯಲ್ಲಿ ಹನುಮ ಮಾಲಾಧಾರಿಗಳಿಂದ ಭಜನೆ ಮಾಡಲಾಗ್ತಾ ಇದೆ. ಭಜನೆಯಲ್ಲಿ ಪಾಲ್ಗೊಂಡಂತ ಶಾಸಕ ಜನಾರ್ದನ ರೆಡ್ಡಿ ನೂರಾರು ಜನ ಹನುಮ ಮಾಲಾಧಾರಿಗಳಿಗೆ ರಗ್ಗು ವಿತರಿಸಿ ಶುಭ ಕೋರಿದ್ದಾರೆ. ವಿಜಯಪುರದಲ್ಲಿ ಮರಗಿಡಗಳ ರಕ್ಷಣೆಗೆ ಮ್ಯಾರಥಾನ್ ಮಾಡಲಾಗ್ತಾ ಇದೆ. ಸಚಿವ ಎಂಬಿ ಪಾಟೀಲ್, ಶಾಸಕ ಯತ್ನಾಳ್ ಚಾಲನೆ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಕ್ರೀಡಾಂಗಣದಿಂದ ನಡಿಗೆ ಶುರುವಾಗಿದೆ. ಗೋಳಗುಮ್ಮಟ ಮಾರ್ಗವಾಗಿ ನಡೀತಾ ಇದೆ ಮ್ಯಾರಥಾನ್. 21 ಕಿಲೋಮೀಟರ್, 10 ಕಿಲೋಮೀಟರ್, 5 ಕಿಲೋಮೀಟರ್, 3 ಕಿಲೋಮೀಟರ್ ವಿಭಾಗಗಳಲ್ಲಿ ಮ್ಯಾರಥಾನ್ ನಡೀತಾ ಇದೆ. 5 ಕಿಲೋಮೀಟರ್ ಮ್ಯಾರಥಾನ್ನಲ್ಲಿ ಭಾಗವಹಿಸಿದಂತಹ ಸಚಿವ ಎಂಬಿ ಪಾಟೀಲ್, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಇನ್ನು ಬಾಲ್ಗಾಂವ್ ಗುರು ದೇವಾಶ್ರಮದ ಅಮೃತಾನಂದ ಸ್ವಾಮೀಜಿ ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಮ್ಯಾರಥಾನ್ನಲ್ಲಿ.